ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಯಾವ ವ್ಯಕ್ತಿ ತನ್ನ ನಿಂದನೆಗಳನ್ನು ಸಮಾಧಾನದಿಂದ ಕೇಳಿಸಿಕೊಳ್ಳುತ್ತಾನೆಯೋ ಅವನು ಇಡೀ ಜಗದ ಮೇಲೆ ವಿಜಯ ಸಾಧಿಸುತ್ತಾನೆ. ಇವತ್ತು ದಿನ ಪಂಚಾಂಗಕ್ಕಿಂತ ಮುಂಚೆ ನಾವು ಸೃಷ್ಟಿ ಹೇಗಾಯಿತು, ಸೃಷ್ಟಿಯ ಕಾಲಚಕ್ರ ಹೇಗೆ ನಡೆಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮಾನವರಲ್ಲಿ ಇರುವ ಸೃಷ್ಟಿಯ ತತ್ವಗಳು ಎಷ್ಟಿದೆ? ಮೊದಲು ಪರಾತತ್ಪರವು ಹುಟ್ಟಿ, ಇದರಿಂದ ಶಿವ ಹುಟ್ಟಿದ್ದು. ಶಿವನಿಂದ ಶಕ್ತಿ, ಶಕ್ತಿಯಿಂದ ನಾದ, ನಾದದಿಂದ ಬಿಂದು, ಬಿಂದುವಿನಿಂದ ಸದಾಶಿವ, ಸದಾಶಿವನಿಂದ ಮಹೇಶ್ವರಂ, ಮಹೇಶ್ವರನಿಂದ ಈಶ್ವರಂ, ಈಶ್ವರನಿಂದ ರುದ್ರ, ರುದ್ರನಿಂದ ವಿಷ್ಣು, ವಿಷ್ಣುವಿನಿಂದ ಬ್ರಹ್ಮ, ಬ್ರಹ್ಮನಿಂದ ಆತ್ಮ, ಆತ್ಮನಿಂದ ದಹರಾಕಾಶ, ದಹರಾಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿಯಿಂದ ಔಷಧಗಳು, ಔಷಧಿಗಳಿಂದ ಆಹಾರ. ಇದರಿಂದಾಗಿ ನರ, ಮೃಗ, ಪಶು, ಪಕ್ಷಿ, ಸ್ಥಾವರ, ಜಂಗಮಗಳು ಹುಟ್ಟಿದವು. ಸೃಷ್ಟಿಯ ಕಾಲಚಕ್ರ ಪರಾಶಕ್ತಿ ಆದಿಯಲ್ಲಿ ನಡೆದಿದೆ. ಇದುವರೆಗೆ 50 ಶಿವ, ವಿಷ್ಣು, ಬ್ರಹ್ಮರು ಬಂದಿದ್ದಾರೆ. ಈಗ 51ನೇ ಬಾರಿ ನಡೀತಾ ಇದೆ. 1ನೇದು ಕೃತಯುಗ, 2ನೇದು ತ್ರೇತಾಯುಗ, 3ನೇದು ದ್ವಾಪರಯುಗ, 4ನೇದು ಕಲಿಯುಗ. 4 ಯುಗಕ್ಕೆ ಒಂದು ಮಹಾಯುಗ, 71 ಮಹಾಯುಗಕ್ಕೆ ಒಂದು ಮನ್ವಂತರ, 14 ಮನ್ವಂತರಕ್ಕೆ ಒಂದು ಸೃಷ್ಟಿ, ಒಂದು ಕಲ್ಪ, 15 ಸಂಧಿಗೆ ಒಂದು ಪ್ರಳಯ, ಒಂದು ಕಲ್ಪ. 1000 ಯುಗ ಅಂದರೆ ಬ್ರಹ್ಮನಿಗೆ ಒಂದು ಹಗಲು ಸೃಷ್ಟಿ, 1000 ಯುಗ ಅಂದರೆ ಒಂದು ರಾತ್ರಿ ಪ್ರಳಯ, 2000 ಯುಗಕ್ಕೆ ಒಂದು ದಿನ. ಬ್ರಹ್ಮನ ವಯಸ್ಸು 51 ಸಂವತ್ಸರ. ಇದುವರೆಗೆ 27 ಮಹಾಯುಗಗಳು ಕಳೆದಿವೆ. ಒಂದು ಕಲ್ಪಕ್ಕೆ ಒಂದು ಹಗಲು 432 ಕೋಟಿ ಸಂವತ್ಸರಗಳು. 7200 ಕಲ್ಪಗಳಿಗೆ ಬ್ರಹ್ಮನಿಗೆ 100 ಸಂವತ್ಸರಗಳು, 14 ಜನ ಮನುಗಳು. ಈಗ ವೈವಸ್ವತ ಮನ್ವಂತರದ ಶ್ವೇತವರಾಹ ಯುಗದಲ್ಲಿ ಇದ್ದೇವೆ. 5 ಗುರು ಭಾಗದ ಕಾಲಕ್ಕೆ 60 ಸಂವತ್ಸರ, ಒಂದು ಗುರು ಭಾಗದ ಕಾಲಕ್ಕೆ 12 ಸಂವತ್ಸರ, ಒಂದು ಸಂವತ್ಸರಕ್ಕೆ 6 ಋತುಗಳು, ಒಂದು ಸಂವತ್ಸರಕ್ಕೆ 3 ಕಾಲಗಳು, ಒಂದು ದಿನಕ್ಕೆ 2 ಭಾಗದ ಹಗಲು ರಾತ್ರಿ, ಒಂದು ಸಂವತ್ಸರಕ್ಕೆ 12 ಮಾಸಗಳು, ಒಂದು ಸಂವತ್ಸರಕ್ಕೆ 2 ಅಯನಗಳು, ಒಂದು ಸಂವತ್ಸರಕ್ಕೆ 27 ಕಾರ್ತಿಕಗಳು, ಒಂದು ಸಂವತ್ಸರಕ್ಕೆ 30 ತಿಥಿ, 27 ನಕ್ಷತ್ರಗಳು. ವಿವರಣೆ: 12 ರಾಶಿ, 9 ಗ್ರಹ, 8 ದಿಕ್ಕು, 108 ಪಾದಗಳು, ಒಂದು ವಾರಕ್ಕೆ 7 ದಿನ, ಪಂಚಾಂಗದಲ್ಲಿ 1 ತಿಥಿ, 2 ವಾರ, 3 ನಕ್ಷತ್ರ, 4 ಕರ್ಣ, 5 ಯೋಗ. ಸೃಷ್ಟಿ ಯಾವತ್ತೂ ತ್ರಿಗುಣಗಳಿಂದನೇ ಇರುತ್ತೆ. ದೇವತೆಗಳು, ಜೀವಿಗಳ, ಚರಾಚರ ವಸ್ತುಗಳು ಎಲ್ಲ ಈ 3 ಗುಣಗಳಿಂದ ಕೂಡಿದೆ. ಯಾವ್ಯಾವುದು? ಸತ್ವಗುಣ, ರಜೋಗುಣ, ತಮೋಗುಣ. ಪಂಚಭೂತಗಳ ಆವಿರ್ಭಾವಯಾಗಿದೆ. ಆತ್ಮನಿಂದ ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಜುಲೈ, ಜಲದಿಂದ ಭೂಮಿ ಆವಿರ್ಭವಿಸಿದೆ. ಜ್ಞಾನೇಂದ್ರಿಯಗಳು, ಪಂಚಪ್ರಾಣಗಳು, ಪಂಚಾತನಾತ್ಮಗಳು, ಅಂತರೇಂದ್ರಿಯಗಳು, ಕರ್ಮೇಂದ್ರಿಯ 25 ತತ್ವಗಳು. ಆಕಾಶ ಹೇಗೆ ವಿಭಜಿಸಿದೆ? ಆಕಾಶವು ಆಕಾಶದಲ್ಲಿ ಲೀನವಾದಲ್ಲಿ ಜ್ಞಾನ, ಆಕಾಶವು ವಾಯುವಿನಲ್ಲಿ ಲೀನವಾದಲ್ಲಿ ಮನಸ್ಸು, ಆಕಾಶವು ಅಗ್ನಿಯಲ್ಲಿ ಲೀನವಾದರೆ ಬುದ್ಧಿ, ಆಕಾಶವು ಜಲದಲ್ಲಿ ಲೀನವಾದರೆ ಚಿತ್ತ, ಆಕಾಶವು ಭೂಮಿಯಲ್ಲಿ ಲೀನವಾದರೆ ಅಹಂಕಾರ ಹುಟ್ಟುತ್ತಿದ್ದಾವೆ. ವಾಯುವಿನ ವಿಭಜೀಕರಣೆಯಾಗಿ ವಾಯು ವಾಯುವಿನಲ್ಲಿ ಸೇರಿದರೆ ವ್ಯಾನ, ವಾಯು ಆಕಾಶದಲ್ಲಿ ಸಮಾನ, ವಾಯು ಅಗ್ನಿ ಜೊತೆಗೆ ಸೇರಿದರೆ ಉದಾನ, ವಾಯು ಜಲದಲ್ಲಿ ಸೇರಿದರೆ ಪ್ರಾಣ, ವಾಯು ಭೂಮಿಯ ಜೊತೆಗೆ ಸೇರಿದರೆ ಅಪಾನ ವಾಯು ಹುಟ್ಟುತ್ತೆ. ಅಗ್ನಿಯ ವಿಭಜನೆ: ಅಗ್ನಿ ಆಕಾಶ ಜೊತೆಗೆ ಸೇರಿದರೆ ಶ್ರೋತ್ರಂ, ಅಗ್ನಿ ವಾಯುವಿನಲ್ಲಿ ಸೇರಿದರೆ ವಾಕ್ಕುಂ, ಅಗ್ನಿಯ ಜೊತೆ ಸೇರಿದರೆ ಚಕ್ಷುವು, ಅಗ್ನಿ ಜಲದ ಜೊತೆಗೆ ಸೇರಿದರೆ ಚಿಫ, ಅಗ್ನಿ ಭೂಮಿಯ ಜೊತೆಗೆ ಸೇರಿದರೆ ಪ್ರಾಣ ಹುಟ್ಟಿದೆ. ಜಲದ ವಿಭಜನೆಗೆ: ಜಲವು ಆಕಾಶದಲ್ಲಿ ಸೇರಿದರೆ ಶಬ್ದ, ಜಲ ವಾಯುವಿನಲ್ಲಿ ಸೇರಿದರೆ ಸ್ಪರ್ಶ, ಜಲ ಅಗ್ನಿಯಲ್ಲಿ ಸೇರಿದರೆ ರೂಪ, ಜಲ ಜಲದಲ್ಲಿ ಸೇರಿದರೆ ರಸ, ಜಲ ಭೂಮಿಯಲ್ಲಿ ಸೇರಿದರೆ ಗಂಧವು ಹುಟ್ಟಿದೆ. ಭೂಮಿಯ ವಿಭಜನೆ: ಭೂಮಿ ಆಕಾಶದಲ್ಲಿ ಸೇರಿದರೆ ವಾಕ್ಕು, ಭೂಮಿ ವಾಯುವಿನಲ್ಲಿ ಸೇರಿದರೆ ಪಾಣಿ, ಭೂಮಿ ಅಗ್ನಿ ಜೊತೆಗೆ ಸೇರಿದರೆ ಪಾದ, ಭೂಮಿ ಜಲದೊಂದಿಗೆ ಸೇರಿದರೆ ಗುಹ್ಯಾಂ, ಭೂಮಿ ಭೂಮಿಯ ಜೊತೆಗೆ ಸೇರಿದರೆ ಬುಧಂ ಹುಟ್ಟಿದೆ. ಮಾನವ ದೇಹ ತತ್ವಗಳೇನು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಪಂಚಕರ್ಮೇಂದ್ರಿಯಗಳು: ಕಿವಿ, ಕಿವಿ, ಚರ್ಮ, ಕಣ್ಣು, ನಾಲಿಗೆ, ಮೂಗು. ಪಂಚ ಪ್ರಾಣೇಂದ್ರಿಯಗಳು ಯಾವುದು? ಅಪಾನ, ಸಮಾನ, ಪ್ರಾಣ, ಉದಾನ, ವ್ಯಾನ. ಅಂತರೇಂದ್ರಿಯಗಳು: ಮನಸ್ಸು, ಬುದ್ಧಿ, ಚಿತ್ತ, ಜ್ಞಾನ. ಅಹಂಕಾರ, ವಾಕು, ಪಾಣಿ, ಪಾದಂ, ಗುಹ್ಯಾಂ, ಬುಧಂ. ಅರಿಷಡ್ವರ್ಗಗಳು: ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ್ಯ. ಇದನ್ನು ಬಿಟ್ಟರೆ ಎಲ್ಲ ಸರಿ ಹೋಗ್ತೀವಿ. ಶರೀರದಲ್ಲಿ ಸ್ಥೂಲ, ಸೂಕ್ಷ್ಮ ಕಾರಣ ಅವಸ್ಥೆಗಳು: ಜಾಗೃತ, ಸ್ವಪ್ನ, ಸುಷುಪ್ತಿ.
ಷಡ್ಭವ ವಿಕಾರಗಳು ಇರುವುದು, ಹುಟ್ಟುವುದು, ಬೆಳೆಯುವುದು, ಪರಿಣಿಸುವುದು, ಕ್ಷೀಣಿಸುವುದು, ನಶಿಸುವುದು. 6 ಷಡ್ವರ್ಗಗಳು: ಹಸಿವು, ಬಾಯಾರಿಕೆ, ಶೋಕ, ಮೋಹ, ಜಲ, ಮರಣ. 7 ಸಪ್ತಧಾತುಗಳು: ಚರ್ಮ, ರಕ್ತ, ಮಾಂಸ, ಮೇಧಸ್ಸು, ಮಜ್ಜೆ, ಮೂಳೆ, ಶುಕ್ಲಂ. 3 ಜೀವಿಗಳು: ವಿಶ್ವ, ತೇಜ, ಪ್ರಾಜ್ಞ. 3 ತ್ರಿಕರ್ಮಗಳು: ಪ್ರಾರಬ್ಧ, ಆಗಾಮಿ, ಸಂಚಿತ. 5 ಕರ್ಮಗಳು: ಪಚನ, ಆದಾನ, ಗಮನ, ವಿಸ್ತಾರ, ಆನಂದ. 3 ಗುಣಗಳು: ಸತ್ವ, ರಜೋ, ತಮೋ. 9 ಅನುಷ್ಠಾನಗಳು: ಸಂಕಲ್ಪ, ಅಧ್ಯಾಸಾಯ, ಅಭಿಮಾನ, ಅವಧಾರಣ, ಮುದಿತ, ಕರುಣೆ, ಮೈತ್ರಿ, ಉಪೇಕ್ಷೆ, ತಿತಿಕ್ಷ. 10 ಪಂಚಭೂತಗಳಲ್ಲಿ ಲೀನ ಆಗಿದೆ ಇರುವುದು ಮತ್ತು ಪಂಚಭೂತಗಳಲ್ಲಿ ಲೀನ ಆಗುವಂತಹುದು ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಅವಸ್ಥಾ ದೇವತೆಗಳು: ದಿಕ್ಕು, ವಾಯು, ಸೂರ್ಯ, ವರುಣ. ಅಶ್ವಿನಿ ದೇವತೆಗಳು: ಅಗ್ನಿ, ಇಂದ್ರ, ಉಪೇಂದ್ರ, ಮೃತ್ಯು, ಚಂದ್ರ, ಚರ್ವಾಕ, ರುದ್ರ, ಕ್ಷೇತ್ರಪಾಲಕ, ಈಶಾನ್ಯ. 10 ನಾಡಿ, 1 ಬ್ರಹ್ಮನಾಡಿ: ಇಡ, ಪಿಂಗಳ, ಸುಷಾಮ್ನ, ಗಾಂಧಾರಿ, ಪಮಶ್ವಿನಿ, ಪೂಷಾ, ಅವಲಂಬನ, ಹಸ್ತಿ, ಶಂಕಿನಿ, ಕುಹು. ಬ್ರಹ್ಮನಾಡಿ ವಾಯುಗಳು: ಅಪಾನ, ಸಮಾನ, ಪ್ರೋಢ, ಉದಾನ, ವ್ಯಾನ, ಕೂರ್ಮ, ಕೃಕರ, ದೇವದತ್ತ, ಧನಂಜಯ. ಷಟ್ಚಕ್ರಗಳು: ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಅಗ್ನ. ಸಹಸ್ರಾರು ಮನುಷ್ಯನ ಪ್ರಾಣಗಳು ಅಂಗುಳದಲ್ಲಿ. ದವಡೆ ಮೂಳೆ: 33 ಕೋಟಿ ರೋಮ, 66 ಮೂಳೆಗಳು, 72,000 ನಾಡಿ, 62 ಕೀಲು, 3700 ಪಿರ್ರೆ, 1 ಸೇರು ಹೃದಯ, ಅರ್ಧ ಸೇರು ರುಧಿರ, 4 ಸೇರು ಮಾಂಸ, 1 ಸೇರು ಪಿತ್ತ, ಅರ್ಧ ಸೇರು ಶ್ಲೇಷಂ. ಮಾನವ ದೇಹದಲ್ಲಿರುವ 14 ಲೋಕಗಳು: 7 ಮೇಲಿನ ಲೋಕಗಳು, 1 ಭೂಲೋಕ ಪಾದದಲ್ಲಿ, 2 ಭೂರ್ವಲ ಲೋಕ ಹೃದಯದಲ್ಲಿ, 3 ಸುವರ್ಲ ಲೋಕ ನಾಭಿಯಲ್ಲಿ, ಮಹರ್ಲ ಲೋಕ ಮರ್ಮಾಂಗದಲ್ಲಿ. 5 ಜನ ಲೋಕ ಕಂಠಕ. 5ನೇದು ಜನಲೋಕ. 5 ತಪೋಲೋಕ ಭ್ರೂಮಧ್ಯದಲ್ಲಿ, ಜನಲೋಕ ಕಂಠದಲ್ಲಿ, ಸತ್ಯಲೋಕ ಲಲಾಟದಲ್ಲಿ. ಅಧೋಲೋಕಗಳು: ಅತಲ ಇಮ್ಮಡಿಯಲ್ಲಿ, ವಿತಳ ಉಗುರಿನಲ್ಲಿ, ಸುತಲ ಮೀನಕಂಡ, ತಲಾತಲಂ ಪಿರ್ರೆ, ರಸಾತಲ ಮೊಣಕಾಲಿನಲ್ಲಿ, ಮಹಾತಲ ತೊಡೆಯಲ್ಲಿ, ಪಾತಳಂ ಪಾದದ ಅಂಗಳದಲ್ಲಿ. ಮಾನವ ದೇಹದಲ್ಲಿರುವ 7 ಸಮುದ್ರಗಳು: ಲವಣ ಸಮುದ್ರ, ಮೂತ್ರ. ಇಕ್ಷು ಸಮುದ್ರ, ಬೆವರು. ಸೂರ ಸಮುದ್ರ, ಇಂದ್ರಿಯ. ಸರ್ಪ ಸಮುದ್ರ, ದೋಷಗಳು. ದಧಿ ಸಮುದ್ರ, ಶ್ಲೇಷ್ಮ. ಕ್ಷೀರ ಸಮುದ್ರ, ಜೊಲ್ಲು. ಶುದ್ಧೋದಕ ಸಮುದ್ರ, ಕಣ್ಣೀರು. ಪಂಚಾಗ್ನಿ: ಕಾಲಾಗ್ನಿ ಪಾದಗಳಲ್ಲಿ, ಕ್ಷುದ್ರಾಗ್ನಿ ಪಾಳಿಯಲ್ಲಿ, ಶೀತಾಗ್ನಿ ಹೃದಯದಲ್ಲಿ, ಕೋಪಾಗ್ನಿ ನೇತ್ರದಲ್ಲಿ, ಜ್ಞಾನಾಗ್ನಿ ಆತ್ಮದಲ್ಲಿ. ಮಾನವ ದೇಹದಲ್ಲಿ 7 ದೀಪಗಳು ಯಾವುದು? ಜಂಬೂದೀಪ ತಲೆಯಲ್ಲಿ, ಪ್ಲಕ್ಷದೀಪ ಅಸ್ಥಿಯಲ್ಲಿ, ಶಾಖದೀಪ ಶಿರಸ್ಸಿನಲ್ಲಿ, ಶಾಲ್ಮಲ ದೀಪ ಚರ್ಮದಲ್ಲಿ, ಪೂಷ್ಕಾರ ದೀಪ ಕುತ್ತಿಗೆಯಲ್ಲಿ, ಕೂಶದೀಪ ಮಾಂಸದಲ್ಲಿ, ಕೊಂಚದೀಪ ಕೂದಲಿನಲ್ಲಿ. ನಾದಗಳು: ಲಾಲಾದಿ, ಘೋಷಂ, ದಾದಂ. ಭೇರಿ, ಚಣಿ, ಮೃದಂಗ, ಘಟಂ, ಕಿಲಕಿಣಿ, ಕಳ, ವೇಣು, ಭ್ರಮಣ, ಪ್ರಣವ. ಇವೆಲ್ಲನೂ ನಾವು ಇದು ಸೃಷ್ಟಿ ಬಗ್ಗೆ ತಿಳ್ಕೊಂಡ್ವು. ಇವತ್ತು ದಿನ ಪಂಚಾಂಗದ ಬಗ್ಗೆ ತಿಳ್ಕೊಳ್ಳೋಣ. ದಿನಾಂಕ 12/9/2024 ಗುರುವಾರ. ಶ್ರೀ ಕ್ರೋಧಿ ನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು ಭಾದ್ರಪದ ಮಾಸ, ಶುಕ್ಲ ಪಕ್ಷ. ತಿಥಿ ನವಮಿ, ಸಾಯಂಕಾಲ 5:49. ನಕ್ಷತ್ರ ಮೂಲ, ಸಾಯಂಕಾಲ 5:41. ಮಳೆ ಪೂರ್ವಭಾದ್ರ 4ನೇ ಪಾದ. ರಾಹುಕಾಲ 1:51ರಿಂದ 3:23. ಗುಳಿಕಕಾಲ 9:10ರಿಂದ 10:47. ಯಮಗಂಟ ಕಾಲ 6:12ರಿಂದ 7:43. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರ.